ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಇಂದಿನ ಮೊದಲನೇ ಪ್ರಶ್ನೆ, ಗುವಾಹಟಿಯಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಸರ್ವೀಸಸ್ ತಂಡವು ಯಾವ ತಂಡವನ್ನು ಸೋಲಿಸಿ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿತು? ಉತ್ತರ ಕೇರಳ. ಭಾರತದಲ್ಲಿ ಪ್ರತಿ ವರ್ಷ ರಾಷ್ಟ್ರೀಯ ಜಂತುಹುಳು ನಿವಾರಣಾ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಉತ್ತರ ಫೆಬ್ರವರಿ 10. ರಾಷ್ಟ್ರೀಯ ಜಂತುಹುಳು ನಿವಾರಣಾ ದಿನದ ಅಭಿಯಾನದ ಅಡಿಯಲ್ಲಿ ಮಕ್ಕಳಿಗೆ ಜಂತುಹುಳು ನಿವಾರಣೆಗಾಗಿ ನೀಡಲಾಗುವ ಮಾತ್ರೆ ಯಾವುದು? ಉತ್ತರ ಆಲ್ಬೆಂಡಜೋಲ್. ಗ್ರಾಮೀಣ ಪ್ರದೇಶಗಳಲ್ಲಿ ಡಿಜಿಟಲ್ ಸಂಪರ್ಕವನ್ನು ಹೆಚ್ಚಿಸಲು ಸ್ಟಾರ್ ಲಿಂಕ್ ಕಂಪನಿಯೊಂದಿಗೆ ಉದ್ದೇಶ ಪತ್ರಕ್ಕೆ ಸಹಿ ಹಾಕಿದ ಭಾರತದ ಮೊದಲ ರಾಜ್ಯ ಯಾವುದು? ಉತ್ತರ ಗುಜರಾತ್. ಸ್ಟಾರ್ ಲಿಂಕ್ ಕಂಪನಿಯು ಈ ಕೆಳಗಿನ ಯಾವ ತಂತ್ರಜ್ಞಾನದ ಮೂಲಕ ಅತಿ ವೇಗದ ಅಂತರ್ಜಾಲ ಸೇವೆಯನ್ನು ಒದಗಿಸುತ್ತದೆ? ಉತ್ತರ ಸ್ಯಾಟಿಲೈಟ್ ಬ್ರಾಡ್ಬ್ಯಾಂಡ್. ನೆಟ್ವರ್ಕ್ ರೆಡಿನೆಸ್ ಇಂಡೆಕ್ಸ್ 2025ರಲ್ಲಿ ಜಾಗತಿಕವಾಗಿ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು? ಉತ್ತರ ಅಮೆರಿಕ. ನೆಟ್ವರ್ಕ್ ರೆಡಿನೆಸ್ ಇಂಡೆಕ್ಸ್ ಅನ್ನು ಈ ಕೆಳಗಿನ ಯಾವ 4 ಪ್ರಮುಖ ಸ್ತಂಭಗಳ ಆಧಾರದ ಮೇಲೆ ಅಳತೆಯಾಗಲಾಗುತ್ತದೆ? ಉತ್ತರ ತಂತ್ರಜ್ಞಾನ, ಜನರು, ಆಡಳಿತ ಮತ್ತು ಪ್ರಭಾವ. ಆದಾಯ ಗುಂಪಿನ ಆಧಾರದ ಮೇಲೆ ಕೆಳ ಮಧ್ಯಮ ಆದಾಯ ದೇಶಗಳ ಪೈಕಿ ಭಾರತದ ಸ್ಥಾನ ಎಷ್ಟು? ಉತ್ತರ 2ನೇ ಸ್ಥಾನ. 2025-26ನೇ ಸಾಲಿನ ಸಂತೋಷ್ ಟ್ರೋಫಿ ರಾಷ್ಟ್ರೀಯ ಫುಟ್ಬಾಲ್ ಚಾಂಪಿಯನ್ಶಿಪ್ ಅನ್ನು ಗೆದ್ದ ತಂಡ ಯಾವುದು? ಉತ್ತರ ಸರ್ವೀಸಸ್. ಸ್ಟಾರ್ ಲಿಂಕ್ ಕಂಪನಿಯು ಯಾವ ಜಾಗತಿಕ ಬಾಹ್ಯಾಕಾಶ ಸಂಸ್ಥೆಯ ಅಂಗಸಂಸ್ಥೆಯಾಗಿದೆ? ಉತ್ತರ ಸ್ಪೇಸ್ ಎಕ್ಸ್. 2026ರ ಇತ್ತೀಚಿನ ಬೆಳವಣಿಗೆಯ ಪ್ರಕಾರ ಅಧಿಕೃತ ರಹಸ್ಯಗಳ ಕಾಯ್ದೆಯು ಯಾವ ಹಕ್ಕಿಗಿಂತ ಮೇಲಲ್ಲ ಎಂದು ನ್ಯಾಯಾಲಯ ಪುನರುಚ್ಚರಿಸಿದೆ? ಉತ್ತರ ಮಾಹಿತಿ ಹಕ್ಕು ಕಾಯ್ದೆ. ಜನವರಿ 2026ರಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ನಿಯಂತ್ರಣ ಮಂಡಳಿಯು ಭಾರತದ ಯಾವ ವಲಯದಲ್ಲಿ ಮುಕ್ತ ಪ್ರವೇಶ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಲು ಹೊಸ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ? ಉತ್ತರ ನೈಸರ್ಗಿಕ ಅನಿಲ ಪೈಪ್ಲೈನ್ ಜಾಲ. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ನಿಯಂತ್ರಣ ಮಂಡಳಿಯು ಇತ್ತೀಚೆಗೆ ಬಿಡುಗಡೆ ಮಾಡಿದ ಪೈಮಾನಾ ಪೋರ್ಟಲ್ನ ಮುಖ್ಯ ಉದ್ದೇಶವೇನು? ಉತ್ತರ ನೈಸರ್ಗಿಕ ಅನಿಲ ಪೈಪ್ಲೈನ್ಗಳ ಸಾಮರ್ಥ್ಯದ ಬುಕಿಂಗ್ ಮತ್ತು ಮೇಲ್ವಿಚಾರಣೆ. ಭಾರತದ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಉತ್ತರ ಅರವಿಂದ್ ಪನಗರಿಯಾ. ಭಾರತದ ಮೊದಲ ಕರಡಿ ಸಂರಕ್ಷಣಾ ಮೀಸಲು ಪ್ರದೇಶ ಯಾವ ರಾಜ್ಯದಲ್ಲಿದೆ? ಇದು ಇತ್ತೀಚೆಗೆ ತನ್ನ 20ನೇ ವರ್ಷದ ಸಂಭ್ರಮ ಆಚರಿಸಿಕೊಂಡಿದೆ? ಉತ್ತರ ಕರ್ನಾಟಕ. ಪ್ರಾಚೀನ ಭಾರತ ಮತ್ತು ಈಜಿಪ್ಟ್ ನಡುವಿನ ವ್ಯಾಪಾರ ಸಂಬಂಧವನ್ನು ದೃಢೀಕರಿಸುವ ತಮಿಳು ಬ್ರಾಹ್ಮಿ ಶಾಸನಗಳು ಇತ್ತೀಚೆಗೆ ಈಜಿಪ್ಟ್ನ ಯಾವ ಐತಿಹಾಸಿಕ ಬಂದರಿನಲ್ಲಿ ಪತ್ತೆಯಾಗಿವೆ? ಉತ್ತರ ಬೆರೆನಿಕೆ. 2026 ಪ್ರಚಲಿತ ವಿದ್ಯಮಾನಗಳ ಪ್ರಕಾರ ಭಾರತವು ಈ ಕೆಳಗಿನ ಯಾವ ಸ್ಥಳಗಳಲ್ಲಿ
ಹೊಸ ದೂರದರ್ಶಕಗಳನ್ನು ಸ್ಥಾಪಿಸಲು ನಿರ್ಧರಿಸಿದೆ. ಉತ್ತರ ಲಡಾಖ್ ಮತ್ತು ರಾಜಸ್ಥಾನ. 2026ರ ಜನಗಣತಿಯ ಪ್ರಕಾರ ಒಡಿಸ್ಸಾದ ಯಾವ ಪ್ರಸಿದ್ಧ ಸರೋವರದಲ್ಲಿ ಇರಾವಡಿ ಡಾಲ್ಫಿನ್ಗಳ ಸಂಖ್ಯೆಗಳಲ್ಲಿ ಗಣನೀಯ ಏರಿಕೆ ಕಂಡುಬಂದಿದೆ? ಉತ್ತರ ಚಿಲ್ಕಾ ಸರೋವರ. ಔಷಧ ಸುರಕ್ಷತೆ ಮತ್ತು ಗುಣಮಟ್ಟವನ್ನು ಬಲಪಡಿಸಲು ಭಾರತೀಯ ಫಾರ್ಮಕೋಪಿಯಾ ಕಮಿಷನ್ ಇತ್ತೀಚೆಗೆ ಎಷ್ಟು ಸಂಸ್ಥೆಗಳೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ? ಉತ್ತರ 3. ಐಪಿಸಿ ಈ ಕೆಳಗಿನ ಯಾವ ರಾಜ್ಯದ ಫಾರ್ಮಸಿ ಕೌನ್ಸಿಲ್ನೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ಉತ್ತರ ಗೋವಾ. ರಕ್ಷಣಾ ಕೈಗಾರಿಕಾ ಸಹಕಾರವನ್ನು ಬಲಪಡಿಸಲು ಭಾರತವು ಇತ್ತೀಚೆಗೆ ಯಾವ ದೇಶದೊಂದಿಗೆ ಜಂಟಿ ಘೋಷಣೆಗೆ ಸಹಿ ಹಾಕಿದೆ? ಉತ್ತರ ಗ್ರೀಸ್. ಕಡಲ ಸಹಕಾರವನ್ನು ಹೆಚ್ಚಿಸಲು ಗ್ರೀಸ್ ದೇಶವು ತನ್ನ ಅಂತಾರಾಷ್ಟ್ರೀಯ ಸಂಪರ್ಕ ಅಧಿಕಾರಿಯನ್ನು ಭಾರತದ ಯಾವ ನಗರದಲ್ಲಿರುವ ಮಾಹಿತಿ ಸಮ್ಮಿಳನ ಕೇಂದ್ರಕ್ಕೆ ನಿಯೋಜಿಸಲು ನಿರ್ಧರಿಸಿದೆ? ಉತ್ತರ ಗುರುಗ್ರಾಮ್. ಐಪಿಸಿ ಜೊತೆಗೆ ಒಪ್ಪಂದ ಮಾಡಿಕೊಂಡ ಕ್ಯೂಸಿಐ ಸಂಸ್ಥೆಯ ಪೂರ್ಣ ರೂಪವೇನು? ಉತ್ತರ ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ. ರಾಷ್ಟ್ರೀಯ ಹಡಗು ನಿರ್ಮಾಣ ಕಾರ್ಯಕ್ರಮಕ್ಕಾಗಿ ಒಕ್ಕೂಟವನ್ನು ರಚಿಸಲು ಈ ಕೆಳಗಿನ ಯಾವ ಎರಡು ಸಂಸ್ಥೆಗಳು ಇತ್ತೀಚೆಗೆ ಒಪ್ಪಂದ ಮಾಡಿಕೊಂಡಿವೆ? ಉತ್ತರ ಜಿಆರ್ಎಸ್ಇ ಮತ್ತು ಹಿಂದೂಸ್ತಾನ್ ಶಿಪ್ಯಾರ್ಡ್ ಲಿಮಿಟೆಡ್. ಉಣ್ಣೆ ಉತ್ಪಾದನೆಯಲ್ಲಿ ಭಾರತವು ಜಾಗತಿಕವಾಗಿ ಎಷ್ಟನೇ ಸ್ಥಾನದಲ್ಲಿದೆ? ಉತ್ತರ 9ನೇ ಸ್ಥಾನ. 2026 ನೀತಿ ಆಯೋಗದ ಅಧ್ಯಯನದ ಪ್ರಕಾರ 2047ರ ವೇಳೆಗೆ ವಿಕಸಿತ ಭಾರತದ ಗುರಿ ತಲುಪಲು ತ್ಯಾಜ್ಯ ವಲಯದಲ್ಲಿ ಯಾವ ಪ್ರಮುಖ ಗುರಿಯನ್ನು ಸಾಧಿಸಲು ಶಿಫಾರಸು ಮಾಡಲಾಗಿದೆ? ಉತ್ತರ ತ್ಯಾಜ್ಯದಿಂದ ಇಂಧನ ತಯಾರಿಕೆ ಮತ್ತು 100% ತ್ಯಾಜ್ಯ ಸಂರಕ್ಷಣೆ. ರಾಷ್ಟ್ರೀಯ ಹಡಗು ನಿರ್ಮಾಣ ಕಾರ್ಯಕ್ರಮ ಒಕ್ಕೂಟವು ಮುಖ್ಯವಾಗಿ ಯಾವ ಸಂಸ್ಥೆಯು ಹೊರಡಿಸಿದ ಬೃಹತ್ ಹಡಗು ನಿರ್ಮಾಣ ಟೆಂಡರ್ನಲ್ಲಿ ಭಾಗವಹಿಸಲು ರಚನೆಯಾಗಿದೆ? ಉತ್ತರ ಶಿಪ್ಯಾರ್ಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಮೂಡಿಸ್ ವರದಿಯ ಪ್ರಕಾರ FY27ರಲ್ಲಿ ಯಾವ ಗುಂಪಿನ ರಾಷ್ಟ್ರಗಳ ಪೈಕಿ ಭಾರತವು ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಹೊರಹೊಮ್ಮಲಿದೆ? ಉತ್ತರ G20. 2026ರ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ಭಾರತದ ಒಟ್ಟು ಉಣ್ಣೆ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಯಾವುದು? ಉತ್ತರ ರಾಜಸ್ಥಾನ. 2026ರ ಫೆಬ್ರವರಿಯಲ್ಲಿ ಭಾರತಕ್ಕೆ 6 ದಿನಗಳ ಅಧಿಕೃತ ಭೇಟಿ ನೀಡಿದ ಸೆಷಲ್ಸ್ ಅಧ್ಯಕ್ಷರು ಯಾರು? ಉತ್ತರ ಡಾ. ಪ್ಯಾಟ್ರಿಕ್ ಹರ್ಮಿನಿ. ಡಾ. ಪ್ಯಾಟ್ರಿಕ್ ಹರ್ಮಿನಿ ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರ ನಡುವಿನ ಮಾತುಕತೆಯಲ್ಲಿ ಯಾವ ದ್ವೀಪದ ಅಭಿವೃದ್ಧಿಯ ಬಗ್ಗೆ ಪ್ರಮುಖವಾಗಿ ಚರ್ಚಿಸಲಾಯಿತು? ಉತ್ತರ ಅಸಂಪ್ಷನ್ ಐ ದ್ವೀಪ. ಹಿಂದೂ ಮಹಾಸಾಗರ ಪ್ರದೇಶದ ಭದ್ರತೆಗಾಗಿ ಭಾರತವು ಜಾರಿಗೆ ತಂದಿರುವ ಯಾವ ನೀತಿಯ ಅಡಿಯಲ್ಲಿ ಸೆಷಲ್ಸ್ ಪ್ರಮುಖ ಪಾಲುದಾರ ದೇಶವಾಗಿದೆ? ಉತ್ತರ ಸಾಗರ್. ಲಾಸ್ಟಿಂಡಿಯಾ 2026 ಪ್ರದರ್ಶನವನ್ನು ಉದ್ಘಾಟಿಸಿದ ಕೇಂದ್ರ ಸಚಿವರು ಯಾರು?
ಉತ್ತರ ಡಾಕ್ಟರ್ ಮನ್ಸುಖ್ ಮಾಂಡವೀಯ. ಪ್ಲಾಸ್ಟ್ ಇಂಡಿಯಾ 2026 ಪ್ರದರ್ಶನದ 12ನೇ ಆವೃತ್ತಿಯು ನವದೆಹಲಿಯ ಯಾವ ಸ್ಥಳದಲ್ಲಿ ನಡೆಯಿತು? ಉತ್ತರ ಭಾರತ್ ಮಂಟಪ್. ಲಿಂಫ್ಯಾಟಿಕ್ ಫಿಲೇರಿಯಾಸಿಸ್ ಸಾಮಾನ್ಯವಾಗಿ ಯಾವ ಸೊಳ್ಳೆಯ ಕಡಿತದಿಂದ ಹರಡುತ್ತದೆ? ಉತ್ತರ ಕ್ಯೂಲೆಕ್ಸ್ ಸೊಳ್ಳೆ. ಸತ್ಯ ಪೋರ್ಟಲ್ ಅನ್ನು ಅಭಿವೃದ್ಧಿಪಡಿಸುವಲ್ಲಿ ಎಸ್ಟಿಕ್ಯೂಸಿ ನಿರ್ದೇಶನಾಲಯಕ್ಕೆ ತಾಂತ್ರಿಕ ಬೆಂಬಲ ನೀಡಿದ ಸಂಸ್ಥೆ ಯಾವುದು? ಉತ್ತರ ಸಿಡಾಕ್. ಎನ್ಎಸ್ಒ ಇತ್ತೀಚಿನ ವರದಿಯ ಪ್ರಕಾರ 2025-26ರ ಮೂರನೇ ತ್ರೈಮಾಸಿಕದಲ್ಲಿ ಭಾರತದ ಒಟ್ಟಾರೆ ನಿರುದ್ಯೋಗಿ ದರ ಎಷ್ಟಕ್ಕೆ ಇಳಿಕೆಯಾಗಿದೆ? ಉತ್ತರ 4.8%. ಆಯುರ್ವೇದದ ಚಿಕಿತ್ಸೆಗೆ ನಗದುರಹಿತ ಸೌಲಭ್ಯ ಒದಗಿಸಲು ಅಖಿಲ ಭಾರತ ಆಯುರ್ವೇದ ಸಂಸ್ಥೆಯು ಇತ್ತೀಚೆಗೆ ಯಾವ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ? ಉತ್ತರ ಸಾಮಾನ್ಯ ವಿಮಾ ಮಂಡಳಿ. ಹಿಂದೂಸ್ತಾನ್ ಶಿಪ್ಯಾರ್ಡ್ ಲಿಮಿಟೆಡ್ ಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿದೆ? ಉತ್ತರ ವಿಶಾಖಪಟ್ಟಣಂ. ಎಲೆಕ್ಟ್ರಾನಿಕ್ಸ್ ಮತ್ತು ಐಟಿ ಉತ್ಪನ್ನಗಳ ಗುಣಮಟ್ಟದ ಪ್ರಮಾಣೀಕರಣವನ್ನು ಸುಗಮಗೊಳಿಸಲು ಉದ್ಘಾಟಿಸಲಾದ ಸತ್ಯ ಪೋರ್ಟಲ್ನ ರೂಪವೇನು? ಉತ್ತರ ಎಸ್ಟಿಕ್ಯೂಸಿ ಆಟೋಮೇಟೆಡ್ ಟೆಸ್ಟಿಂಗ್ ಆ್ಯಂಡ್ ಯಾರ್ಡ್ಸ್ಟಿಕ್ ಫಾರ್ ಅಶ್ಯೂರೆನ್ಸ್.